ಬೆಂಗಳೂರು ಗಡಿಯಲ್ಲಿ ಅಪಾರ ಪ್ರಮಾಣದ ಜಿಲೆಟ್ ಪತ್ತೆಯಾಗಿದೆ. ನಡು ರಸ್ತೆಯಲ್ಲಿ ರಾಶಿ ಜಿಲೆಟಿನ್ ಪತ್ತೆಯಾಗಿರುವಂತದ್ದು. ಆ ಸ್ಫೋಟಕಗಳು ಪತ್ತೆಯಾಗಿದೆ. ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುವಂತದ್ದು ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದೀಗ ಜಿಲೆಟಿನ್ ರಾಶಿ ಪತ್ತೆ ಆಗಿರುವಂತದ್ದು. ಈ ಹಿಂದೆ ಪ್ರಧಾನಿ ಹೋಗುವಂತ ದಾರಿಯಲ್ಲೂ ಕೂಡ ಜಿಲೆಟಿನ್ ಪತ್ತೆಯಾಗಿತ್ತು. ಆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಪರಿಶೀಲನೆಯನ್ನ ಕೂಡ ಮಾಡಿದ್ರು. ಇದೀಗ ಬೆಂಗಳೂರಿನ ಗಡಿಯಲ್ಲಿ ಅಪಾರ ಪ್ರಮಾಣದ ಜಿಲೆಟಿನ್ ಪತ್ತೆಯಾಗಿರುವಂತದ್ದು. ನಡು ರಸ್ತೆಯಲ್ಲಿ ರಾಶಿ ಜಿಲೆಟಿನ್ ಸ್ಫೋಟಕಗಳು ಪತ್ತೆಯಾಗಿವೆ. ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಜಿಲೆಟಿನ್ ಕಡ್ಡಿ ವೈರ್ಗಳು ಪತ್ತೆಯಾಗಿದೆ. ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಜಿಲೆಟಿನ್ ರಾಶಿ ಪತ್ತೆಯಾಗಿರುವಂಥದ್ದು. ಈ ಹಿಂದೆ ಪ್ರಧಾನಿ ಹೋಗುವಂತ ದಾರಿಯಲ್ಲೂ ಕೂಡ ಜಿಲೆಟಿನ್ ಪತ್ತೆಯಾಗಿತ್ತು. ಸದ್ಯ ಜಿಲೆಟಿನ್ ಕಡ್ಡಿಗಳು ವೈರ್ಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾರಿಟ್ರು ಏನು ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಕರ್ನಾಟಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಜಿಲೆಟಿನ್ ಪತ್ತೆಯಾಗಿತ್ತು. ಯಾರಿಟ್ರು ಏನು ಅನ್ನೋದನ್ನ ಪರಿಶೀಲನೆ ಮಾಡಲಾಯಿತು. ಇದೀಗ ಬೆಂಗಳೂರಿನ ಗಡಿಯಲ್ಲೂ ಕೂಡ ಅಪಾರ ಪ್ರಮಾಣದ ಜಿಲೆಟಿನ್ ಪತ್ತೆಯಾಗಿರುವಂಥದ್ದು. ನಡು ರಸ್ತೆಯಲ್ಲಿ ಜಿಲೆಟಿನ್ ಸ್ಫೋಟಕಗಳು ಪತ್ತೆಯಾಗಿದೆ. ಕಲ್ಲು ಕ್ವಾರಿ ಉದ್ಯಮಕ್ಕಾಗಿ ಬಳಸಿದ್ರ, ಯಾಕಾಗಿ ತಂದಿದ್ರು, ಏನು, ಹೀಗೆ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿರುವಂಥದ್ದು. ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ತೀವ್ರ ವಿಚಾರಣೆಯನ್ನು ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಈಗ ಆಲ್ರೆಡಿ ಆ ಜಿಲೆಟಿನ್ ಕಡ್ಡಿಗಳು ಹಾಗೂ ವೈರ್ಗಳನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಗಡಿಯಲ್ಲಿ ಅಪಾರ ಪ್ರಮಾಣದ ಜಿಲೆಟಿನ್ಗಳು ಪತ್ತೆಯಾಗಿರುವಂಥದ್ದು. ರಾಶಿ ಜಿಲೆಟಿನ್ ಸ್ಫೋಟಕಗಳು ಪತ್ತೆಯಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದಾರೆ. ರಾಶಿ ಜಿಲೆಟಿನ್ ಕಡ್ಡಿಗಳು ವೈರ್ಗಳು ಪತ್ತೆಯಾಗಿರುವುದರಿಂದ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇದು ದೇವರಾಜು ಬಾ, ಇಲ್ಲಿ ಒಬ್ರು ಲೆಕ್ಕ ಮಾಡ್ಕೋಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಪತ್ತೆಯ ಸಂಪರ್ಕದಲ್ಲಿದ್ದಾರೆ. ಶಿವು, ಒಂದ್ ಕಡೆನಲ್ಲಿ ಪ್ರಧಾನಿ ಮೋದಿ ಅವರು ಹೋಗ್ತಿದ್ದಂತ ಸಂದರ್ಭದಲ್ಲೂ ಕೂಡ ಜಿಲೆಟಿನ್ ಪತ್ತೆಯಾಗಿತ್ತು. ಇದೀಗ ಬೆಂಗಳೂರಿನ ಗಡಿಯಲ್ಲೂ ಕೂಡ ಅಪಾರ ಪ್ರಮಾಣದ ಜಿಲೆಟಿನ್ ಪತ್ತೆಯಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಈಗ ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಡ ಅಗ್ರಹಾರದಲ್ಲಿ 225 ಜಿಲೆಟಿನ್ ಕಡ್ಡಿಗಳು, ಅಂದ್ರೆ ರಾಶಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂತದ್ದು. ಈ ಮಾಹಿತಿಯನ್ನ ಬಂದ ಕೂಡಲೇನೆ ಅದರಲ್ಲಿ ಅವಲಹಳ್ಳಿ ಪೊಲೀಸರು ಅಲ್ಲಿ ರೈಡ್ ಮಾಡ್ತಾರೆ. ರೈಡ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ 225ಕ್ಕೂ ಹೆಚ್ಚು, ನೀವು ನೋಡ್ಬೋದು ಎಷ್ಟು ಪ್ರಮಾಣದ ಒಂದು ಜಿಲೆಟಿನ್ ಕಡ್ಡಿಗಳಿದಾವೆ ಅಂತ ಹೇಳಿದ್ರೆ ಅಷ್ಟು ಪ್ರಮಾಣದ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಈಗ ಅವಲಹಳ್ಳಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಇದು ಏನು ಪ್ರಧಾನಿ ಮೋದಿ ಅವರು ಬರೋಂತ ಸಂದರ್ಭದಲ್ಲೂ ಕೂಡ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿ ಆತಂಕ ಸೃಷ್ಟಿ ಮಾಡಿತ್ತು. ಅದೇ ರೀತಿಯಲ್ಲಿ ಇದು ಕೂಡ ಏನಾದ್ರೂ ಇದ್ರ ಹಿಂದೆ ಬೇರೆ ಏನಾದ್ರೂ ಕೈವಾಡ ಇದೆಯಾ, ಶಂಕೆ ಇದೆಯಾ ಅನ್ನೋಂಥ ಅನುಮಾನಗಳು ಕೂಡ ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ಅದ್ರ ಜೊತೆಗೆ ಈಗ ಯಾರಿಗೆ ಸೇರಿತ್ತೋ ಆ ಒಂದು ವ್ಯಕ್ತಿಗಳನ್ನ, ಅಂದ್ರೆ ವೆಂಕಟರಾಮ್ ರೆಡ್ಡಿ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಅವರು ಆ ಕ್ವಾರಿಯನ್ನ ಬ್ಲಾಸ್ಟ್ ಮಾಡೋದಕ್ಕೆ ತರ್ಸ್ಕೊಂಡಿದ್ರು ಅನ್ನುವಂಥ ಮಾಹಿತಿ, ಪ್ರಾಥಮಿಕವಾಗಿ ಮಾಹಿತಿಯನ್ನ ತಿಳ್ಕೊಂಡಿರುವಂತದ್ದು. ಅವರು ಮತ್ತೆ ವೆಂಕಟರಾಮ್ ರೆಡ್ಡಿ ಮತ್ತೆ ಅವರ ಕೆಲಸಗಾರರನ್ನ ಈಗ ವಶಕ್ಕೆ ತಡೆದು ಅವಲಹಳ್ಳಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ. ನೀವು ಕ್ವಾರಿ ಬ್ಲಾಸ್ಟ್ ಮಾಡೋದಕ್ಕೆ ತಕೊಂಡ್ಬಂದಿರೋದು ಆದ್ರೂ ಕೂಡ ಇಷ್ಟು ಪ್ರಮಾಣದ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಹೇಗೆ ತಂದ್ರಿ, ಮತ್ತೆ ಅದಕ್ಕೆ ಪರ್ಮಿಷನ್ಸ್ ಏನು, ಮತ್ತೆ ನೀವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಈ ಎಷ್ಟು ಪ್ರಮಾಣದ ಜಿಲೆಟಿನ್ ಕಡ್ಡಿಗಳನ್ನು ಹೊಂದಬೇಕು ಅನ್ನೋಂಥದ್ದನ್ನ ನೀವು ಅನುಮತಿಯನ್ನು ಪಡ್ಕೊಂಡಿದ್ದೀರಿ, ಈ ಎಲ್ಲವನ್ನು ಕೂಡ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಿ ಅಂತ ಕೇಳ್ತಿರುವಂತದ್ದು. ಇನ್ನೊಂದು ಆಂಗಲ್ ಅಲ್ಲೂ ಕೂಡ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ಹೇಳ್ತೀನಿ.